ಕೈಪಾಳ್ಯದಲ್ಲಿ ಕುರ್ಚಿಯ ಕದನ ಇನ್ನೂ ಕೂಡ ಮುಗ್ದಿಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕವೂ ಕೂಡ ಫೈಟ್ ಮುಂದುವರಿತಲೇ ಇದೆ. ಸೀಕ್ರೆಟ್ ಮೀಟಿಂಗ್ಗಳ ಮೂಲಕ ಅಸಲಿ ಆಟವನ್ನ ಡಿಕೆ ಶಿವಕುಮಾರ್ ಅವರು ಆರಂಭ ಮಾಡಿದಂಗೆ ಕಾಣಿಸ್ತಾ ಇದೆ. ಡಿಕೆ ಶಿವಕುಮಾರ್ ಪರ ಒಲವಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡೆ ಇನ್ನೂ ಕೂಡ ನಿಗೂಢವಾಗಿದೆ. ಡೆಲ್ಲಿಗೆ ಹೊರಡೋಕ್ಕೂ ಮುಂಚೆ ಡಿಕೆ ಶಿವಕುಮಾರ್ ಖರ್ಗೆ ಭೇಟಿಯಾಗಿದ್ದಾರೆ. ಸಿಎಂ ಪಟ್ಟದ ವಿಚಾರಕ್ಕೆ ಹೈಕಮಾಂಡ್ ಖರ್ಗೆ ಅವ್ರ ಕೈಲಿ ಏನಾದ್ರೂ ಮೆಸೇಜ್ ಅನ್ನ ಪಾಸ್ ಮಾಡಿದ್ಯಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ ಅನ್ನ ನೋಡ್ತಾ ಹೋಗೋಣ. ಕುರ್ಚಿಯ ಕದನ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಾಗಿನಿಂದ ಮತ್ತೊಂದು ಹಂತವನ್ನ ತಲುಪಿದೆ. ಈಗ ನೇರ ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ಮಾಡ್ತಾ ಇಲ್ಲ, ಬದಲಿಗೆ ಒಳಗೊಳಗೆ ತಯಾರಿಗಳನ್ನ ಮತ್ತು ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೆಲ ಹೊತ್ತು ಸೀಕ್ರೆಟ್ ಟಾಕ್ ಮಾಡಿದ್ದಾರೆ ಅಥವಾ ಮಾತನಾಡಿದ್ದಾರೆ. ಒಂದೇ ಕಾರ್ನಲ್ಲಿ ಖರ್ಗೆ ಮತ್ತು ಡಿಕೆ ಶಿವಕುಮಾರ್ ಮತ್ತೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಖರ್ಗೆ ಕಾರಿನಲ್ಲೇ ವಿಧಾನಸೌಧದಿಂದ ಡಿಕೆ ಶಿವಕುಮಾರ್ ತೆರಳಿದ್ದಾರೆ. ವಿಧಾನಸೌಧಕ್ಕೆ ಬರ್ತಾ ಇದ್ದಂತೆ ಈ ಕಡೆ ಖರ್ಗೆ ಮತ್ತು ಡಿಕೆ ಶಿವಕುಮಾರ್ ಹೊರಟಿದ್ದಾರೆ. ವಿಧಾನಸೌಧದಿಂದ ಸದಾಶಿವನಗರಕ್ಕೆ ಇಬ್ಬರೂ ನಾಯಕರು ಹೋದ್ರು. ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಖರ್ಗೆ ಅವರು. ಏರ್ಪೋರ್ಟ್ ವರೆಗೂ ಕೂಡ ಖರ್ಗೆ ಜೊತೆಲೆ ಡಿಕೆ ಶಿವಕುಮಾರ್ ಹೋಗಿದ್ದಾರೆ. ಮೊನ್ನೆ ಕೂಡ ಇಂಥದ್ದೇ ಪ್ರಸಂಗ ಆಗಿತ್ತು, ಅದು ಮತ್ತೆ ಮರುಕಳಿಸಿದೆ. ಸುಮಾರು 1.5 ಗಂಟೆಗಳ ಕಾಲ ಖರ್ಗೆ ಮತ್ತು ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ಗನ್ಮ್ಯಾನ್ಗಳನ್ನೂ ಕೂಡ ಕೆಳಗಿಳಿಸಿ, ಅಂದ್ರೆ ಅವರನ್ನು ಹತ್ರಕ್ಕೆ ಬಿಟ್ಕೊಂಡಿಲ್ಲ. ವಿಚಾರ ಅಷ್ಟೊಂದು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಗನ್ಮ್ಯಾನ್ಗಳನ್ನು ಕೆಳಗಿಳಿಸಿ ಇವ್ರ ಕಾರ್ ಹತ್ತಿರೋದು ಬಹಳ ಕುತೂಹಲ ಕಾರಣವಾಗ್ತದೆ. ಇಬ್ಬರ ನಡುವೆ ಏನ್ ಮಾತುಕತೆ ಆಗಿದೆ ಅಂತ ಬಹಳ ಕುತೂಹಲ ಮೂಡಿಸ್ತಾ ಇದೆ ಡಿಕೆ ಶಿವಕುಮಾರ್ ಅವರ ನಡೆ. ಒಂದ್ ಕಡೆ ಸಿದ್ದರಾಮಯ್ಯ ಅವರು ವೇಣುಗೋಪಾಲ್ ಅವ್ರನ್ನ, ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಖರ್ಗೆ ಅವರನ್ನ ಭೇಟಿ ಮಾಡ್ತಾ ಇರೋದು. ಡೆಫಿನೆಟ್ಲಿ ಇದ್ರ ಬಗ್ಗೆ ಪ್ರಸ್ತಾಪಗಳಾಗಿರುತ್ತೆ. ಬಟ್ ಏನೇನು ಮಾತುಕತೆ ಆಗಿದೆ, ಯಾಕಂದ್ರೆ ಇಬ್ರು ಕೂಡ ಹೈಕಮಾಂಡ್ ಮೆಸೆಂಜರ್ ರೀತಿಯಲ್ಲಿ ಸದ್ಯಕ್ಕೆ ಕೆಲಸ ಮಾಡ್ತಾ ಇರ್ತಾರೆ. ಇವರು ಹೈಕಮಾಂಡ್ನ ಒಂದು ಭಾಗವೇ. ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ ಖರ್ಗೆ ಅವರು. ವೇಣುಗೋಪಾಲ್ ಕೂಡ ಮೊನ್ನೆ ಸಿಕ್ಕಿದ್ರು ಸಿದ್ದರಾಮಯ್ಯ ಅವ್ರಿಗೆ. ಹಾಗಾಗಿ ಅಲ್ಲಿ ಏನಾದರೂ ಚರ್ಚೆ ಆಗಿದ್ರೆ ಅದನ್ನ ತಂದು ಇವ್ರ ಗಮನಕ್ಕೆ ಹಾಕ್ಬೋದು. ಖರ್ಗೆ ಅವ್ರು ಏನಾದರೂ ಹೇಳಿದ್ರ, ಏನ್ ಕಿವಿ ಮಾತನ್ನು ಹೇಳಿದ್ರು ಡಿಕೆ ಶಿವಕುಮಾರ್ಗೆ ಈ ಸಂದರ್ಭದಲ್ಲಿ, ಇದು ಬಹಳ ಕುತೂಹಲ ಮೂಡಿಸ್ತದೆ. ಆಮೇಲೆ ವಿಚಾರ ಎಷ್ಟೊಂದು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಒಂದಕ್ಷರವೂ ಹೊರಗೆ ಹೋಗಬಾರ್ದು. ಚರ್ಚೆ ಆಗಿದ್ದು ನಮ್ಮಲ್ಲೇ ಉಳ್ಕೋಬೇಕು ಅನ್ನೋ ಕಾರಣಕ್ಕೆ ಗನ್ಮ್ಯಾನ್ಗಳನ್ನು ಕೂಡ ಹೊರಗೆ ಕಳಿಸಿ ಇವರಿಬ್ಬರೇ ಕಾರ್ನಲ್ಲಿ ಮೂವ್ ಆಗಿದ್ದಾರೆ. ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ.